ಪ್ರತಿ ತಿಂಗಳು ಇವ್ರಿಗೆ 7ನೇ ತಾರೀಕಿಗೆ ಸ್ಯಾಲರಿ ಕ್ರೆಡಿಟ್ ಆಗುತ್ತೆ. outside food what we eat, ಅದು ಅದರ್ ಎಕ್ಸ್ಪೆನ್ಸಸ್, what about ಆಚೆ ಹೋಗೋದು, biryani by kilo. ಎಮರ್ಜೆನ್ಸಿಗೆ ಅಂತ ನಮ್ಮ ಹತ್ರ ಏನು ಸೇವಿಂಗ್ ಇಲ್ಲ. एक अच्छी बात यह है कि वाइफ का सपोर्ट रहता है तो बैलेंस हो जाता है. ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಕುತ್ಕೊಳ್ಳಲ್ಲ. ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಗೆ ಅನ್ಸಿದ್ರೆ ಮಾಡ್ಬಿಡ್ತೀವಿ. ಸಾರಿ, ಕನ್ನಡ ಹೇಳಿ, ಹಿಂದಿ ಹೆಂಡ್ತಿನೂ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಲ್ಲ. ಸೊ ಇವ್ರು ಹೇಳ್ದಂಗೆ ನೆಕ್ಸ್ಟ್ ಇಯರ್ ನಾವು ರೆಂಟ್ ಕಟ್ಟಬಾರ್ದು ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದೀವಿ. ನಾನು ಗೋಲ್ಡ್ನ ಡಿಪಾಸಿಟ್ ಮಾಡಿಬಿಡ್ತೀನಿ ಮುತ್ತೂಟಲ್ಲಿ. ಅಕಾಡೆಮಿಗೂ ಸಹ ಸೇರಿಸಿರ್ಲಿಲ್ಲ ಫ್ರೆಂಡ್ಸ್. ನೀವೆಲ್ಲ ಹೇಳ್ತಿರಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ, ಆರ್ಟ್ ಕ್ಲಾಸ್ಗೆ ಹಾಕಿ ಅಂತ. ಹಾಯ್, ನಮಸ್ಕಾರ ಎಲ್ರಿಗೂ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಹಳ ಮುಖ್ಯವಾದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಯಜಮಾನ್ರನ್ನ ರಿಕ್ವೆಸ್ಟ್ ಮಾಡಿ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದೀನಿ. ಇವರು ಈ ಪರ್ಟಿಕ್ಯುಲರ್ ವಿಡಿಯೋ ಇವಾಗ ಮಾಡೋದು ಬೇಡ ಅಂತ ಹೇಳ್ತಿದ್ರು. ಬಟ್ ನಾನು ಸ್ವಲ್ಪ ಬಟ್ರಿಂಗೆಲ್ಲ ಮಾಡಿಬಿಟ್ಟು ರಿಕ್ವೆಸ್ಟ್ ಮಾಡಿಬಿಟ್ಟು ಪರವಾಗಿಲ್ಲ ಬನ್ನಿ ಕುತ್ಕೊಳ್ಳಿ, ಏನು ಚಿಂತೆ ಮಾಡಬೇಡ್ರಿ, ಇಷ್ಟು ದಿವಸದಿಂದ ವ್ಲಾಗ್ಸ್ ಮುಖಾಂತರ ನಮ್ಮ ಬಗ್ಗೆ ಎಲ್ಲನೂ ಡೀಟೇಲಾಗಿ ಹೇಳಿದ್ದೀವಿ. ಇವಾಗ ಇನ್ನೂ ಸ್ವಲ್ಪ ಹೆಚ್ಚಾಗಿ ನಮ್ಮ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಇವ್ರನ್ನ ಕೂರಿಸ್ಕೊಂಡಿದ್ದೀನಿ. ಸೊ ಆರ್ ಯು ಓಕೆ? ಆರ್ ಯು ಕಂಫರ್ಟೇಬಲ್? ಕಂಫರ್ಟೇಬಲ್. ಸೊ ಯಾವ ವಿಷಯದ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಟೈಟಲಲ್ಲಿ ತಮ್ನೇಲಲ್ಲಿ ಹಾಕಿರ್ತೀನಿ. ಸೊ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡೋಣ ವಿಡಿಯೋ. ನಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ಎಷ್ಟು ಅಂತ ಫಸ್ಟ್ ಹೇಳ್ತೀನಿ. ಅದಾದಮೇಲೆ ಯಜಮಾನ್ರದ್ದು ಸ್ಯಾಲ್ರಿ ಎಷ್ಟು ಅಂತ ಹೇಳ್ತೀನಿ. ಈ ವರ್ಷದ ಜೂನ್ ಮಂತಿಂದ ನಾನು ಸ್ವಲ್ಪ ಮಟ್ಟಿಗೆ ಆನ್ ಮಾಡ್ತಿದ್ದೀನಿ. ಬಟ್ ಅದ್ರ ಮುಂಚೆ ಎಲ್ಲನೂ ಯಜಮಾನ್ರ ಸ್ಯಾಲ್ರಿ ಮೇಲೇ ಎಲ್ಲನೂ ಡಿಪೆಂಡ್ ಆಗಿದ್ದು. ಅವ್ರ ಸ್ಯಾಲ್ರಿಯಿಂದನೇ ನಾವು ಮನೆಯ ಎಲ್ಲ ಆಗು ಹೋಗುಗಳನ್ನು, ಎಕ್ಸ್ಪೆನ್ಸಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದಿದ್ದು. देखो, सैलरी के बारे में कोई भी डिस्कस नहीं करता है और मैं तो खास तौर पे इस चीज़ को लेके थोड़ा सा डर रहा हूँ. लेकिन व्लॉगिंग कर रही है तो इसको अपने व्लॉग्स में बताना है, तो उसके लिए हम इस टॉपिक को हम लाए हैं. बाकी हाँ, मंथली जो भी हमारे एक्सपेंसेस है वो आपके सामने शेयर करेंगे. और आपका सैलरी भी. सैलरी पे तो मुझे बहुत डर लगता है. नहीं, डरने की जरूरत नहीं है. जितना भी आ रहा है हम बहुत ही बढ़िया तरीके से सब कुछ मैनेज कर रहे हैं. I mean, ಭಯ ಪಡೋದೇನು ಬೇಡ. ಎಷ್ಟು ಸ್ಯಾಲ್ರಿ ಬರ್ತಾ ಇದೆಯೋ ಅಷ್ಟರಲ್ಲಿ ನಾವು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ ಅಂತ ಯಜಮಾನ್ರಿಗೆ ನಾನು ಇವಾಗ ಹೇಳಿದ್ದು. ಸೊ ನಮ್ಮ ಮನೆಯ ಎಕ್ಸ್ಪೆನ್ಸಸ್ಸು ಏನೇನು ಅಂತ ಹೇಳ್ಬಿಟ್ಟು ನಾನು ಬರೆದಿಟ್ಕೊಂಡಿದ್ದೀನಿ. ಇಲ್ಲಾಂದರೆ ಕುತ್ಕೊಂಡು ಹಂಗೆ ಮಾತಾಡೋವಾಗ ಬಹಳಷ್ಟು ಮುಖ್ಯವಾದ ಎಕ್ಸ್ಪೆನ್ಸಸ್ನ ನಾನು ಸ್ಕಿಪ್ ಮಾಡಿಬಿಡ್ತೀನಿ ಅಂತ ಹೇಳಿಬಿಟ್ಟು ಬರ್ಕೊಂಡಿದ್ದೀನಿ, ಈಸಿ ಆಗಲಿ ಅಂತ ಹೇಳಿ. ಪ್ರತಿ ತಿಂಗಳು ಇವ್ರಿಗೆ 7ನೇ ತಾರೀಕಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ. ಕ್ರೆಡಿಟ್ ಆದ ತಕ್ಷಣವೇ ನೆಕ್ಸ್ಟ್ ಡೇನೇ ಫಸ್ಟ್ ಎಕ್ಸ್ಪೆನ್ಸಸ್ಸು ಶುರು ಆಗಿಬಿಡುತ್ತೆ ನಮ್ಮದು. ಅದು ಮನೆಯ ರೆಂಟು. ನಮ್ಮ ಮನೆಯ ರೆಂಟ್ ಬಂದುಬಿಟ್ಟು 15,000 ಇವಾಗಿರೋ ಮನೆಗೆ. ಅದು ಬರೀ ರೆಂಟ್ ಮಾತ್ರನೇ, ಅದಲ್ದಿರ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಬಿಲ್ಲು ಎರಡು ಬೇರೆ ಆಗಿರುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ಲು ಸೀಸನ್ ಟು ಸೀಸನ್ ವೇರಿ ಆಗುತ್ತೆ. ಇವಾಗ ವಿಂಟರ್ ಸೀಸನ್ ಇರೋದ್ರಿಂದ 1500ಇಂದ 1700ವರೆಗೂ ಬರುತ್ತೆ ಬಿಲ್ಲು. ಸಮ್ಮರ್ ಸೀಸನಲ್ಲಿ 4000 5000 ಸಹ ಬರುತ್ತೆ. ಈಗ ಸದ್ಯಕ್ಕೆ 1700, ಲಾಸ್ಟ್ ಮಂತು 1700 ನಾವು ಪೇ ಮಾಡಿದ್ದು. ಅದ್ರ ಜೊತೆಗೇ ವಾಟರ್ ಬಿಲ್ಲು 400 ರೂಪಾಯಿ. ಸೊ ಮನೆಯ ರೆಂಟ್ಗೆ ಅಂತಲೇ ನಾವು ಆಲ್ಮೋಸ್ಟ್ 17,000ಇಂದ 17,500ವರೆಗೂ ವಿಂಟರ್ಸಲ್ಲಿ ಇವಾಗ ಪೇ ಮಾಡ್ತಾ ಇದ್ದೀವಿ. ಸಮ್ಮರ್ಸಲ್ಲಿ 20,000 ಒಂದೊಂದ್ಸಲ ಪೇ ಮಾಡ್ತೀವಿ. ಅದು ನಾವು ಎಷ್ಟು AC ಯೂಸ್ ಮಾಡ್ತೀವೋ ಅಷ್ಟು ಬಿಲ್ ಬರುತ್ತೆ. ಸೊ ಇದು ನಮ್ಮ ಮೊದಲನೇ ಎಕ್ಸ್ಪೆನ್ಸಸ್ ಆಗಿದೆ. ಇನ್ನೊಂದು ಮುಖ್ಯವಾದ ಎಕ್ಸ್ಪೆನ್ಸಸ್ ಏನಪ್ಪ ಅಂತ ಅಂದರೆ, ಇವ್ರದ್ದು ಒಂದು ಲೋನ್ ಇದೆ. 2 years ಬ್ಯಾಕ್ ಕಾರ್ದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಒಂದು ಲೋನನ್ನು ತಗೊಂಡಿದ್ರು. ಅದಕ್ಕೆ 11,500 ರೂಪಾಯಿ ಎವ್ರಿ ಮಂತ್ ಪೇ ಮಾಡ್ತಾರೆ. 11,500 ಏನಾ? ಎಸ್. ಇನ್ನೊಂದು ಅತಿ ಮುಖ್ಯವಾದ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ಮಕ್ಕಳದ್ದು ಸ್ಕೂಲ್ ಫೀಸು. ಅದನ್ನು ಮ್ಯಾಂಡೇಟ್ರಿ ಹೋಗುತ್ತೆ. ಸ್ವಲ್ಪ ಹಿಂದೆ ಮುಂದೆ ಪೇ ಮಾಡ್ತಾರೆ. ಒಂದೊಂದ್ಸಲ ಮಂತ್ ಬಿಗಿನಿಂಗಲ್ಲೇ ಪೇ ಮಾಡ್ತಾರೆ, ಇಲ್ಲ ಅಂದರೆ ಒಂದೊಂದ್ಸಲ ಮಂತ್ ಎಂಡಲ್ಲಿ ಪೇ ಮಾಡ್ತಾರೆ. ನಮ್ದೇನಾದರೂ ಸ್ಪೆಷಲ್ ಏನಾದರೂ ಹಬ್ಬಗಳು ಮತ್ತು ಸೆಲೆಬ್ರೇಷನು ಆ ಥರ ಇರೋವಾಗ ಅವರು ಫಸ್ಟು ಸ್ಕೂಲ್ ಫೀಸ್ನ ನಾವು ಯೂಸ್ ಮಾಡಿಕೊಂಡು ಆಮೇಲೆ ಮಂತ್ ಎಂಡಲ್ಲಿ ಆ ಸ್ಕೂಲ್ ಫೀಸ್ಗೆ ಅಂತ ಹೇಳ್ಬಿಟ್ಟು ನಾವು ಮನಿನ ಅರೇಂಜ್ ಮಾಡಿಬಿಟ್ಟು ಲಾಸ್ಟಲ್ಲಿ ಪೇ ಮಾಡ್ತೀವಿ. ಇಬ್ಬರು ಮಕ್ಳಿಗೂ ಸೇರಿ ಎವ್ರಿ ಮಂತು 15,000 ರೂಪೀಸ್ ಸ್ಕೂಲ್ ಫೀಸ್ ಪೇ ಮಾಡಬೇಕಾಗಿ ಬರುತ್ತೆ.
ಮತ್ತು ಅಡಿಷ್ನಲ್ ಆಗಿ ಫುಟ್ಬಾಲ್ ಅಕಾಡೆಮಿಯಲ್ಲಿ ಜಾಯಿನ್ ಮಾಡಿಸಿದ್ದೀವಲ್ಲ ಅದಕ್ಕೆ ಅಂತ 3000 ರುಪೀಸನ್ನು ಸಹ ಪೇ ಮಾಡಬೇಕಾಗಿ ಬರುತ್ತೆ. ಟೋಟಲ್ 18,000 ಪೇ ಮಾಡ್ತೀವಿ. ಮನೆಯ ರೆಂಟು, ಮಕ್ಕಳದು ಸ್ಕೂಲ್ ಫೀಸು, EMI, ಅಕಾಡೆಮಿಕ್ ಫೀಸು ಇದೆಲ್ಲ ಸೇರಿಬಿಟ್ಟು ಒಟ್ಟಾಗಿ 46,500 ರುಪೀಸ್ ಮಂತ್ಲಿ ಹೋಗುತ್ತೆ. ನಾವು ಬೇಡ ಅಂದ್ರೂ ಸಹ ಅದು ಹೋಗುತ್ತೆ, ಕೊಡಬೇಕಾಗಿ ಬರುತ್ತೆ. ಇದಲ್ದಿರ ಬೇರೆ ಎಕ್ಸ್ಪೆನ್ಸಸ್ಗೆ ಬರೋಣ. ಇವಾಗ ಇದರಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ. ಒಂದೊಂದು ತಿಂಗಳು ಜಾಸ್ತಿ ಖರೀದಿ ಮಾಡ್ತೀವಿ, ಒಂದೊಂದು ತಿಂಗಳು ಸ್ವಲ್ಪ ಕಡಿಮೆ ಖರೀದಿ ಮಾಡ್ತೀವಿ. ಸೊ ಈ ರಾಷನ್ ಅನ್ನೋದು ನಮ್ಮ ಕೈಯಲ್ಲಿದೆ, ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿ. ರಾಷನ್ಗೆ ಬಂದುಬಿಟ್ಟು ಮಂತ್ಲಿ 8,000 ರುಪೀಸ್ ಮಿನಿಮಮ್ ಆಗೇ ಆಗುತ್ತೆ. ಅದ್ರ ಜೊತೆಗೇ ಸಿಲಿಂಡರ್ಗೆ ಅಂತ ಹೇಳಿ 1,000 ರುಪೀಸ್ ಆಗುತ್ತೆ. ಮತ್ತು ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಸೇರಿ ಅದಕ್ಕೆ ಅಂತ ಹೇಳಿ 1,000 ರೂಪಾಯಿ ಸೈಡ್ಗೆ ಇಡ್ತೀವಿ. ಮತ್ತು ಹಾಲಿಗೆ ಎಷ್ಟು ಪೇ ಮಾಡ್ತೀರಾ ರೀ ಮಂತ್ಲಿ? 2,300 ಪೇ ಮಾಡ್ತಾರೆ. ಸೊ ಇದೆಲ್ಲ ಸೇರಿ ನಮಗೆ 12,500 ಕಿಚನ್ಗೆ ಅಂತ ಆಗುತ್ತೆ. ಸೊ 12,500 ಪ್ಲಸ್ 46,500 ಇದೆರಡು ಸೇರಿ 58,000 ಸಮ್ ಚೇಂಜ್ ಆಗೇ ಆಗುತ್ತೆ. What about outside food? What we eat? ಅದು ಅದರ್ ಎಕ್ಸ್ಪೆನ್ಸಸ್. What about ಆಚೆ ಹೋಗೋದು, biryani by kilo? Or Domino's pizza? So that is all other That expenses. is more than our current expense. We don't count that amount. ಹೌದು, It is never countable. ನೆವರ್ ಕೌಂಟೇಬಲ್, ಬಟ್ ವಿ ಮ್ಯಾನೇಜ್ ಇಟ್. ನಾವು ಮ್ಯಾನೇಜ್ ಮಾಡ್ತೀವಿ. Add that amount first. अरे करने तो दो, मैं बोलने ही वाली थी ना बीच में, अभी तुम सेंटर में बोल दिया, रुक जाओ. ಸೊ ಒಟ್ಟಾಗಿ ಮನೆಯ ರೆಂಟು, ಕಿಚನ್ದು ಎಕ್ಸ್ಪೆನ್ಸಸ್ಸು, EMI, ಮಕ್ಕಳದು ಸ್ಕೂಲ್ ಫೀಸು, ಅಕಾಡೆಮಿ ಫೀಸು ಎಲ್ಲ ಸೇರಿ 58,500 ರುಪೀಸ್ ಆಗುತ್ತೆ. ಓಕೆ. ಬೇರೆ ಎಕ್ಸ್ಪೆನ್ಸಸ್ ಇರುತ್ತೆ, ತಿನ್ನೋದು, ನಾವು ಅವಾಗ ಆಚೆ ಹೋಗೋದು, ಆರ್ಡರ್ ಮಾಡೋದು, ಅದೆಲ್ಲ ಇನ್ನೂ ಇನ್ಕ್ಲೂಡ್ ಮಾಡಿಲ್ಲ. ಅದಲ್ದಿರ ಬರೀ ಮಂತ್ಲಿ ಮೇನ್ ಎಕ್ಸ್ಪೆನ್ಸಸ್ ಮಾತ್ರ ನಾನು ಇವಾಗ ಹೇಳಿರೋದು. ಇವ್ರ ಸ್ಯಾಲ್ರಿ ಎಷ್ಟು ಬರುತ್ತೋ ಅಷ್ಟು ದುಡ್ಡೆಲ್ಲನೂ ಖರ್ಚಾಗ್ಬಿಡುತ್ತೆ. ನಮ್ಮ ಹತ್ರ ಸೇವಿಂಗ್ಗೆ ಅಂತ 1 ರೂಪಾಯಿನೂ ಸಹ ಉಳಿಯಲ್ಲ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ನಾನು ಯೂಟ್ಯೂಬು, ಈ ಕ್ಲೌಡ್ ಕಿಚನು, ಅದು ಇದು ಅಂತ ಏನೇನೋ ಐಡಿಯಾ ಮಾಡಿಬಿಟ್ಟು ಮಾಡ್ತಿದ್ದೀನಿ. ಇವಾಗ ಒಂದು 6 ತಿಂಗಳಿಂದ ನನಗೂ ಸಹ ಸ್ವಲ್ಪ ಮಟ್ಟಿಗೆ ದುಡ್ಡು ಬರ್ತಾ ಇದೆ. ಅದರಲ್ಲಿ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ನಮಗೇನಾದರೂ ಎಕ್ಸ್ಟ್ರಾ ಏನಾದರೂ ತಿನ್ನಬೇಕಂದ್ರೆ, ಮಕ್ಕಳಿಗೆ ಏನಾದರೂ ತಿನ್ನಬೇಕಂತ ಆಸೆ ಆದರೆ, ಇಲ್ಲಾಂದರೆ ಬಟ್ಟೆಗಳು ಶಾಪಿಂಗ್ ಮಾಡೋದಾಗಿರ್ಬೋದು, ಅಡಿಷ್ನಲ್ ಆಗಿ ಚೀಟಿಗಳು ಹಾಕೋದಾಗಿರ್ಬೋದು, ಗೋಲ್ಡ್ದು ಸ್ಕೀಮ್ ಇರುತ್ತೆ ಅಲ್ಲ, ಅದು ಹಾಕೋದಾಗಿರ್ಬೋದು, ಅದೆಲ್ಲನೂ ನಾನು ಇವಾಗ ನನ್ನ ಒಂದು ದುಡ್ಡಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇವ್ರದ್ದು ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್ಸೂ ಸಹ ತುಂಬ ಇರುತ್ತೆ. ಕೆಲಸದ ಮೇಲೆ ಟ್ರಾವೆಲ್ ಮಾಡಿದಾಗೆಲ್ಲನೂ ಕಾರ್ಗೆ ಪೆಟ್ರೋಲ್ ಅಂತೆ, ಮತ್ತು ಏನಪ್ಪ CNGದು ಸಹ ಇವ್ರದ್ದು ಎಕ್ಸ್ಪೆನ್ಸಸ್ ತುಂಬ ಇರುತ್ತೆ. ಮೊಬೈಲ್ ಎಕ್ಸ್ಪೆನ್ಸಸ್ಸೂ ಸಹ ತುಂಬ ಇರುತ್ತೆ. ಮತ್ತು ಮನೆಗೆ ಅದಾದಮೇಲೆ ಬರ್ತೀನಿರೋ ಇಂಟರ್ನೆಟ್ದು ಸಹ ಇದೆ. ಇವ್ರದ್ದು ಟೈಮ್ ಪಾಸು, ಪಾರ್ಟಿದೆಲ್ಲನೂ ಅದೂ ಸಹ ಎಕ್ಸ್ಪೆನ್ಸಸ್ ಇದೆ. ಅವೆಲ್ಲನೂ ಹೇಗೆ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಅಂತ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಗೊತ್ತಿಲ್ಲ. अच्छी बात यह है कि वाइफ का सपोर्ट रहता है तो बैलेंस हो जाता है. अगर वाइफ का सपोर्ट नहीं रहेगा तो बहुत डिसबैलेंस हो जाएगा, क्योंकि ये मैनेजमेंट करती है घर को कैसे चलाना है. बट हाँ, कई बार इश्यूज आ जाते हैं, मिसमैनेजमेंट हो जाता है, बट शी विल हैंडल इट प्रॉपरली. तो ये है. तो सैलरी भी बताएंगे हमें भी, आपको वो भी एक पार्ट आपको शेयर करेंगे. ನಮ್ದು ಎಷ್ಟು ಎಕ್ಸ್ಪೆನ್ಸಸ್ ಇದೆಯೋ ಅಷ್ಟು ಸ್ಯಾಲ್ರಿ ಇಬ್ಬರದು ಸೇರಿನೂ ಇಲ್ಲ ಈಗ ಸದ್ಯಕ್ಕೆ. ಬಟ್ ಹೇಳ್ತಾರಲ್ಲ, ದೇವ್ರ ಕೃಪೆ ಅಂತ ಇದ್ದರೆ ಎಲ್ಲನೂ ಮ್ಯಾನೇಜ್ ಮಾಡಿಬಿಡ್ತೀವಿ. ಸೊ ಇಲ್ಲಿವರೆಗೂ ನಾವು ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಿದ್ದೀವಿ. ಇಬ್ಬರು ಹೊಡೆದಾಡ್ತೀವಿ, ಆರ್ಗ್ಯುಮೆಂಟ್ ಮಾಡ್ತೀವಿ, ಬಟ್ ಅಟ್ ದಿ ಎಂಡ್ ನಾವು ಅದನ್ನು ಮ್ಯಾನೇಜ್ ಮಾಡಿಬಿಡ್ತೀವಿ. ಇವರಿಂದೇ ಬೀಳ್ತೀನಿ ನಾನು. ಸ್ವಲ್ಪ ನೀವು ಬೇರೆ ಜಾಬ್ನ ಹುಡುಕ್ರಿ, ನೀವು ಸ್ವಲ್ಪ ಇನ್ನೂ ಹೈ ಸ್ಯಾಲ್ರಿ ಇರೋ ಜಾಬ್ನ ಹುಡುಕ್ರಿ ಅಂತ ಇವ್ರ ಮೇಲೆ ಪ್ರೆಷರ್ ಕೊಡ್ತೀನಿ. ನಾನು ನನ್ನ ಕೈಲಾದಷ್ಟು ಏನಾದರೂ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ನಾನಿವಾಗ ಜಾಬ್ಗೆ ಹೋದ್ರೂ ಸಹ ನನಗೆ ಮಿನಿಮಮ್ 30,000 ಸ್ಯಾಲ್ರಿ ಸಿಗುತ್ತೆ. ಬಟ್ ಆ 30,000 ಪಡೆಯೋದಕ್ಕೆ ಮಕ್ಕಳನ್ನ ಮನೆಯಲ್ಲಿ ಒಬ್ಬರನ್ನೇ ಬಿಟ್ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ಆ ಥರ ತುಂಬ ಕೆಲಸ ಮಾಡಿದ್ದೀನಿ ಮಕ್ಕಳು ಚಿಕ್ಕವರಿರೋವಾಗ. ಇವಾಗ ಬೆಳೀತಾ ಇದ್ದಾರೆ, ಅವ್ರಿಗೆ ಎಲ್ಲ ಆಗು ಹೋಗುಗಳು, ಸಹಿ ತಪ್ಪುಗಳನ್ನು ಹೇಳೋ ಜವಾಬ್ದಾರಿ ನನಗಿದೆ. ನಾನು ಅವ್ರನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಅವ್ರು ಏನು ನೋಡ್ತಾರೋ, ಏನು ಕೇಳ್ತಾರೋ ಅದನ್ನು
ಕಲ್ತ್ ಬಿಡ್ತಾರೆ. ಸೊ ಅದೇ ಮದರ್ ಆಗಿ ನಾನು ಅವ್ರ ಜೊತೆ ಇದ್ದು ಅವ್ರಿಗೆ ಸಹಿ ತಪ್ಪು ಇದು ಮಾಡು ಅದು ಮಾಡಬಾರ್ದು ಅಂತ ಹೇಳೋ ಪ್ರಯತ್ನ ಮಾಡ್ತಾನೆ ಇವ್ರಿಗೂ ಸಹ ಫೈನಾನ್ಷಿಯಲಿ ಏನಾದರೂ ಹೆಲ್ಪ್ ಮಾಡಬೇಕು ಅನ್ನೋ ಪ್ರಯತ್ನ ಪಡ್ತಿದ್ದೀನಿ. बट इशू आता है हमें, बहुत इश्यू आता है, बहुत ज़्यादा। जब फेस्टिवल के टाइम पे थोड़ा एक्सपेंस ज्यादा हो जाता है, बर्थडे आ जाता है किसी का या कोई फैमिली फंक्शन आ जाता है, तब इश्यू होता है, हमारा सैलरी सारा यहाँ पे खर्च होता है, तब हमें फिर याद आता है कि क्या करना है, इसको रखना है ये गोल्ड को रखना है, गोल्ड को मुत्तुट वहाँ रखना है, वहाँ से डुड्डू लेना है. ನಂಗೆ ಸಡನ್ ಆಗಿ ಸೆಲೆಬ್ರೇಷನ್ಸ್ ಬರುತ್ತೆ ಅಲ್ಲ, ಮ್ಯಾರೇಜಸ್ ಆಗಿರ್ಬೋದು, ಇಲ್ಲಾಂದ್ರೆ ನಮ್ಮ ಮನೇಲಿ ಯಾರಾರ್ದು ಬರ್ತ್ಡೇ ಆಗಿರ್ಬೋದು, ನಮ್ದು ಆ್ಯನಿವರ್ಸರಿ ಆಗಿರ್ಬೋದು, ಇಲ್ಲ ಅಂದ್ರೆ ಬೇರೆ ಏನಾದರೂ ಅಡಿಷ್ನಲ್ ಆಗಿ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡೋದಾಗಿರ್ಬೋದು. ಸೊ ಅವಕ್ಕೆಲ್ಲನೂ ದುಡ್ಡು ಬೇಕು ಅಂತ ಅಂದಾಗ ನಾನು ಗೋಲ್ಡ್ ಗಿರ್ವಿ ಇಟ್ಬಿಡ್ತೀನಿ. ಗಿರ್ವಿನ ಏನಂತಾರೆ, ನಾನು ಗೋಲ್ಡ್ನ ಡಿಪಾಸಿಟ್ ಮಾಡಿಬಿಡ್ತೀನಿ ಮುತ್ತೂಟಲ್ಲಿ. ಸೊ ಅಲ್ಲಿಂದ ದುಡ್ಡು ತಗೊಂಡು ಆ ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ನ ಮ್ಯಾನೇಜ್ ಮಾಡಿಬಿಡ್ತೀವಿ, ಸೆಲೆಬ್ರೇಷನ್ನ ಮಾಡ್ತೀವಿ, ಒಂದು ಒಳ್ಳೆ ಮೆಮೊರೀಸ್ನೂ ಸಹ ಕ್ಯಾಪ್ಚರ್ ಮಾಡ್ತೀವಿ. ಅಯ್ಯೋ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಕುತ್ಕೊಳ್ಳಲ್ಲ, ಅವಾಗ ಸೆಲೆಬ್ರೇಟ್ ಮಾಡಬೇಕು ಅಂತ ನಮ್ಗೆ ಅನಿಸಿದ್ರೆ ಮಾಡಿಬಿಡ್ತೀವಿ. ಇವಾಗಿಲ್ಲ ಅಂದ್ರೂ ನಾಳೆ ಮತ್ತೆ ಆ ಗೋಲ್ಡನ್ನ ಬಿಡಿಸ್ಕೊಂತೀವಿ ದುಡ್ಡಿರೋವಾಗ. ಸೊ ಈ ಥರ within 6 months we will take it off. ಇವ್ರು ಟೇಕ್ ಇಟ್ ಆಫ್ ಇಲ್ಲ ಅಂತ ಅಂದರೆ, ಇವ್ರು ತೆಗ್ದಿಲ್ಲ ಅಂತ ಅಂದರೆ ನಾನು ಬಿಡಲ್ಲ, ಏನಾದರೂ ಪುಷ್ ಮಾಡ್ತಾನೆ ಇರ್ತೀನಿ. ನಾನು ಮಂತ್ಲಿ ರಾಷನ್ ಇರುತ್ತೆ ಅಲ್ಲ, ಅದರಲ್ಲಿ ತುಂಬ ಸೇವ್ ಮಾಡ್ತೀನಿ. ಬೇಡದೇ ಇರೋದೆಲ್ಲನೂ ಶಾಪಿಂಗ್ ಮಾಡಲ್ಲ, ಆದಷ್ಟು ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನನ್ನ ಪರ್ಸ್ನಲ್ ಖರ್ಚು ಅಂತ ನನಗೆ ಮಂತ್ಲಿ ಏನು ಇಲ್ಲ ಫ್ರೆಂಡ್ಸ್, 3 months ಒನ್ಸು ಸ್ವಲ್ಪ ಖರ್ಚು ಬರುತ್ತೆ. ಅದು ಏನಪ್ಪ ಅಂತಂದರೆ ಥ್ರೆಡ್ಡಿಂಗು, ವ್ಯಾಕ್ಸಿಂಗು ಅದು ಮಾಡಿಸ್ಕೊತೀನಿ. एक वन मोर पॉइंट आई वांटेड टू ऐड कि क्रेडिट कार्ड से भी हम शॉपिंग कर लेते हैं, तो वहाँ पे भी थोड़ा बर्डन कम हो जाता है और फिर क्रेडिट कार्ड में अमाउंट ऐड कर देते हैं. बट वो अमाउंट ऐड करने के लिए भी तुम कहाँ से वो अल्टीमेटली वो करते हैं, तो ट्रांजैक्शन घुमा देते हैं. तो ये एक्सपेंसेस घुमाते हैं हम एक्चुअली. जो यहाँ होने वाला खर्चे का जो अमाउंट है ना, उसमें डाल देते हैं क्रेडिट कार्ड में. उसमें जो चाहिए होता है, एडिशनल एक्सपेंसेस सडनली आ जाते हैं ना, वो यूज करते हैं. जो आराम से करने वाला वो बाद में कर लेते हैं. ये हस्बैंड ही समझ सकते हैं इस चीज को, जो एक पेन होता है ट्रांजैक्शन घुमाने का. नहीं, बीवी भी समझ सकती है कैसे घुमाना पड़ता है. अगर बीवी नहीं तो हस्बैंड कुछ नहीं कर सकता. ಸಾರಿ, ಹೆಂಡತಿ ಇಂಟೆಲಿಜೆಂಟ್ ಆಗಿ ಮೆಚ್ಯೂರ್ ಆಗಿ ಎಲ್ಲ ಮ್ಯಾನೇಜ್ ಮಾಡದೇ ಇದ್ರೆ ಹಸ್ಬೆಂಡ್ ಸ್ಯಾಲ್ರಿ ಇವ್ರಿಗೆ ಒಂದಿನ ಬಿಟ್ಬಿಡ್ರಿ ಎಲ್ಲನೂ ಖರ್ಚು ಮಾಡಿಬಿಡ್ತಾರೆ. ಬೈದು ಉಗ್ದು ಅದು ಇದು ಅಂತ ಎಕ್ಸ್ಪೆನ್ಸಸ್ ನಾನು ಮಾಡಿಸ್ತೀನಿ. ಇಲ್ಲ ಅಂತ ಅಂದರೆ ಅವರು ಬೇಡವೇ ಬೇಡ ಬಿಡೋ, ಸಾಕಿಷ್ಟೇ ಬಿಡೋ ಅಂತ ಇದಿರ್ತಾರೆ. ಏನು ಬರ್ಡೇ ಪಾರ್ಟಿ ಬೇಡ, ಆ್ಯನಿವರ್ಸರಿ ಸೆಲೆಬ್ರೇಷನ್ ಬೇಡ, ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬಿಡೋಣ, ಫೀಸೂ ಬೇಡ ಅಂತ ಒಂದು ಮೆಂಟಾಲಿಟಿ ಇಟ್ಕೊಂಡಿರೋರು ಇವರು. ಅಕಾಡೆಮಿಗೂ ಸಹ ಸೇರಿಸಿರ್ಲಿಲ್ಲ ಫ್ರೆಂಡ್ಸ್. ನೀವೆಲ್ಲ ಹೇಳ್ತಿರಲ್ಲ ಮಕ್ಕಳು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ, ಆರ್ಟ್ ಕ್ಲಾಸ್ಗೆ ಹಾಕಿ ಅಂತ. ಇಷ್ಟು ವರ್ಷಗಳವರೆಗೂ ನಮ್ಮ ಮಕ್ಕಳು ಟಿವಿಯಲ್ಲಿ ನೋಡ್ಬಿಟ್ಟೆ ಎಲ್ಲ ಕಲ್ತಿರೋದು. ಈವನ್ ಫುಟ್ಬಾಲೂ ಸಹ ಮಕ್ಕಳು ಆಡೋದನ್ನ ನೋಡ್ಬಿಟ್ಟೆ ಅವರು ಕಲ್ತಿರೋದು. ನಾವು ಯಾವ ಅಕಾಡೆಮಿಗೂ ಸಹ ಹಾಕಿರಲಿಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅಂದಾಗ ಆ್ಯಸ್ ಎ ಪೇರೆಂಟ್ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಅವರ ಒಂದು ಇಂಟ್ರೆಸ್ಟ್ಗೆ ಹೆಲ್ಪ್ ಮಾಡಬೇಕಾಗಿ ಬರುತ್ತೆ. ಇವರು ಬೇಡ 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 ಅಂತ ತಲೆ ತಿಂತಾಯಿದ್ರು ನನಗೆ. ನಾನು ಬೇಕು 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 ಅಂತ ಹಠ ಮಾಡಿ ಮಕ್ಕಳನ್ನ ಅಕಾಡೆಮಿಗೆ ಸೇರಿಸಿದೆ. ಇವಾಗ ಆರ್ಟ್ ಕ್ಲಾಸ್ಗೂ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಈ ವರ್ಷ ಬೇಡ, ನೆಕ್ಸ್ಟ್ ವರ್ಷದಿಂದ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇವ್ರು ಬೇಡ ಅಂತ ಹೇಳ್ತಾರೆ. ಇಲ್ಲ ನೆಕ್ಸ್ಟ್ ಇಯರ್ ಸ್ವಿಮ್ಮಿಂಗ್, ಸಮ್ಮರ್ ಸ್ವಿಮ್ಮಿಂಗ್. ಅಯ್ಯೋ, ಸಮ್ಮರ್ ಸ್ವಿಮ್ಮಿಂಗ್ ಅಂತ ಹೇಳ್ಬಿಟ್ಟು ದೊಡ್ಡ ಮಗ 5 years ಇರೋವಾಗಿಂದನೂ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್, ಸಮ್ಮರ್ ಸೀಸನಲ್ಲಿ ಮಕ್ಕಳಿಗೆ ಸ್ವಿಮ್ಮಿಂಗ್ಗೆ ಹಾಕ್ತೀನಿ ಅಂತ ಹೇಳಿ. ಅಯ್ಯೋ, ಸಮ್ಮರ್ ಸೀಸನ್ ಬಂದು ಹೋಗ್ತಾನೆ ಇದೆ, ಇವರು ಮಕ್ಕಳನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕ್ತಾನೆ ಇಲ್ಲ. ಪ್ರತಿ ವರ್ಷ ನಾನು ಇವ್ರಿಗೆ ಬೈತಾ ಇರ್ತೀನಿ, ಇವಾಗ ಹಾಕಿ 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 ಅಂತ ಹೇಳಿ. ಇವ್ರ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಇವ್ರು ಮಾತ್ರ ಸ್ವಿಮ್ಮಿಂಗ್ ಕಲ್ತ್ಕೊಂಡು ಬಂದ್ಬಿಟ್ರು, ಮಕ್ಕಳಿಗೆ ಮಾತ್ರ ಏನೂ ಕಲಿಸಿಲ್ಲ. ಸೊ ಆ ಥರ ಇವರು. अनदर पॉइंट, अगर हमारा रेंट का एक्सपेंस नहीं होता, कुछ जैसे मेन तो रेंट है, हमारा अपना घर जैसे है, तो हम वहाँ पे सेविंग करते हैं. अभी हमारा सेविंग नहीं है. सो वी बोथ आर प्लानिंग फ्रॉम नेक्स्ट ईयर 2025 ऑनवर्ड्स. हमारे स्ट्रिक्टली हमने सोचा है कि वी विल नॉट बी स्टेइंग इन अ रेंटेड हाउस. उसके लिए हम प्लान कर रहे हैं
कि जो हमारा अमाउंट रेंट हाउस में जा रहा है ऑलमोस्ट 17-18 ऐसे हो जाता है इन समर्स में तो समर्स में तो हमारा बहुत ज़्यादा है 3-4,000 मैंने पे किया है फॉर इलेक्ट्रिसिटी के लिए। तो मुझे लगता है कि वो 20,000 रुपीज़ के अराउंड हमारा जो अमाउंट है वो हम वी विल सेव इट, क्योंकि हमारी सेविंग ज़ीरो है, बिल्कुल शून्य है। हमें उस पर वर्क करना है, क्योंकि अभी जिस हिसाब से टाइम चल रहा है वो सभी को पता है, इट इज़ क्वाइट डिफिकल्ट टाइम सबके लिए। ಸೊ ಇವ್ರು ಹೇಳ್ದಂಗೆ ನೆಕ್ಸ್ಟ್ ಇಯರು ನಾವು ರೆಂಟ್ ಕಟ್ಟಬಾರ್ದು ಅಂತ ಏನೇನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ದೇವರು ಎಷ್ಟು ಕೃಪೆ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಪ್ಲ್ಯಾನ್ ಮಾಡಿದ್ರೇ ಏನಾದರೂ ಒಂದು ಆಗುತ್ತೆ. ಪ್ಲ್ಯಾನ್ ಮಾಡ್ದಿರ ಇಷ್ಟೇ ಅಂತ ಅಂದ್ಕೊಂಡಿದ್ರೆ ಅದು ಅಷ್ಟೇ ಇರುತ್ತೆ. ಸೊ ನಾವು ಸಹ ಸ್ವಲ್ಪ ಮೈಂಡ್ ಓಡಿಸ್ಬೇಕು. ಆದಷ್ಟು ನಮ್ಮ ಕಡೆಯಿಂದ ಆದಷ್ಟು ನಾವು ಕಷ್ಟಪಡಬೇಕು. ನೆಕ್ಸ್ಟ್ ಇಯರಿಂದ ಇವ್ರಿಗೆ ರೆಂಟ್ ಪೇ ಮಾಡೋ ಸ್ಟ್ರೆಸ್ಸು ಇರಬಾರ್ದು ಅಂತ ಹೇಳಿ ನಾನು ತುಂಬ ಐಡಿಯಾಸ್ ಕೊಟ್ಟಿದ್ದೀನಿ. ನಾನೇ ಐಡಿಯಾಸ್ ಕೊಡೋದು. we make plan तो वो I plan. I implement. No. I plan, then discuss, then we both execute. So ಯಾವಾಗ್ಲೂ ಪ್ಲ್ಯಾನ್ ಅನ್ನೋದು ನನ್ನ ಮೈಂಡಿಂದನೇ ಬರೋದು. ಬಿಕಾಸ್ ಐ ಡ್ರೀಮ್ ನಾವು ಈಗಿರಬೇಕು, ಆಗಿರಬೇಕು, ಮಕ್ಕಳನ್ನ ಇಲ್ಲಿಡಬೇಕು, ಈ ಸ್ಕೂಲಲ್ಲಿ ಓದಿಸ್ಬೇಕು, ನಾವು ಈ ಥರ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು. ಈ ಲೈಫ್ ಸ್ಟೈಲ್ ಏನ್ ಎಂಟೈರ್ ಫುಲ್ ಲೈಫ್ ಸ್ಟೈಲ್ ಐ ಕ್ಯಾನ್ ಟೇಕ್ ಹರ್ in 10,000 rent 9,000 and then kids also can go. We can save our amount in this salary. We can cut off the expenses. We can make admission in government schools. What is the expenses for this? 1,000 or maybe less than that, both kids. Rent, we will not pay this rent, we will go some other house. 9,000 8,000 also that I told her, but no, lifestyle should not be compromised. ಅಯ್ಯೋ ಇವ್ರ ಕೈಲೆಲ್ಲನೂ ಬಿಟ್ಬಿಟ್ರೆ ಫ್ರೆಂಡ್ಸ್, ಇವರು ನಮ್ಮನ್ನ ರೋಡ್ ಮೇಲೆ ಕರ್ಕೊಂಡು ಬಂದುಬಿಡ್ತಾರೆ. ಬಾ ಈ ಮನೇಲಿ ಇರೋ 5,000 ರೆಂಟ್ ಈ ಮನೆಗೆ ಬಾ ಮ್ಯಾನೇಜ್ ಮಾಡಿಬಿಡೋಣ, ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ಬಿಡು, ಏನು ಎಕ್ಸ್ಪೆನ್ಸಸ್ಸೇ ಬೇಡ, ನನಗೆ ಇಷ್ಟು ಸಂಪಾದನೆ ಬರ್ತಾಯಿದೆ ಸಾಕು, ಚೆನ್ನಾಗಿ ತಿನ್ನೋಣ, ಎಂಜಾಯ್ ಮಾಡೋಣ ಅಂತ ಹೇಳ್ತಾರೆ. ಬಟ್ ಐ ಡ್ರೀಮ್ ಫಾರ್ ಅ ಗುಡ್ ಲೈಫ್ ಸ್ಟೈಲ್. ಐ ಮೇಕ್ ಅನ್ ಎಫರ್ಟ್ ಫಾರ್ ಗುಡ್ ಲೈಫ್ ಸ್ಟೈಲ್. ಇವಾಗ ನಮ್ಮಿಬ್ಬರದು 2 ಡಿಫ್ರೆಂಟ್ ಕಲ್ಚರ್ ಮ್ಯಾರೇಜು. ನಮ್ಮ ಮನೆ ಕಡೆ ಹೋದರೆ ಅವರು ಮಾತಾಡುವ ವಿಧಾನ, ಅವರು ಧರಿಸುವ ಬಟ್ಟೆಗಳು, ಅವ್ರದ್ದು ಒಂದು ಕಲ್ಚರ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳು ಅದಕ್ಕೂ ಸಹ ರೆಸ್ಪೆಕ್ಟ್ ಕೊಡಬೇಕು. ಈ ಕಡೆ ಇರೋವಾಗ ಇಲ್ಲಿಯ ಒಂದು ಕಲ್ಚರ್ಗೂ ರೆಸ್ಪೆಕ್ಟ್ ಕೊಡಬೇಕು. ಅದಕ್ಕೆ ನಾವು ಮಕ್ಕಳನ್ನ ಎಲ್ಲ ಕಡೆ ಟ್ರಾವೆಲ್ ಮಾಡಿಸ್ಬೇಕು, ಅವ್ರಿಗೆ ಸ್ವಲ್ಪ ನಾಲೆಜನ್ನು ಕೊಡಬೇಕು. ಈ ಥರನೂ ಇರುತ್ತೆ, ಈ ಥರನೂ ಇರುತ್ತೆ. ನಾವು ಕೊಡೋ ಒಂದೊಂದು ಕಂಫರ್ಟ್ಗೂ ಅವ್ರಿಗೆ ವ್ಯಾಲ್ಯೂ ಏನು ಅಂತ ಗೊತ್ತಿರಬೇಕು. ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ, ಏನೇ ಒಂದು ಅವ್ರಿಗೆ ತೆಗೆದು ಕೊಟ್ಟರು ಸಹ ಅದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನಾವು ಎಷ್ಟು ಕಷ್ಟಪಟ್ಬಿಟ್ಟು ನಿಮಗೆ ತೆಗೆದು ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನು ಸುಮ್ಮನೆ ಕೊಟ್ಬಿಟ್ಟು ನಾನು ಬಿಟ್ಬಿಡಲ್ಲ. ಬಿಕಾಸ್ ವಿ ವರ್ಕ್ ಹಾರ್ಡ್ ಟು ಪ್ರೊವೈಡ್ ದೆಮ್ ಬೆಟರ್ ಲೈಫ್. ಸೊ ಅವ್ರಿಗೂ ಗೊತ್ತಿರಬೇಕು. ಇವ್ರೇನಂದರೆ ಅಷ್ಟು ಹೇಳೋದು ಬೇಡ, ಮಕ್ಕಳಿಗೆ ಏನು ಕೊಡೋದು ಬೇಡ, ಬಿಟ್ಬಿಡೋ ಅಂತ. ಜೋಕ್ಸ್ ಅಪಾರ್ಟ್, ಎವ್ರಿ ಪೇರೆಂಟ್ಸ್ ದೇ ವಾಂಟ್ a good life for their children. They have their wish, na? Every parents they wanted to give good life for wish illa nimana bitre government school haakini anta heltare. It was a joke. It was a joke. No, not joke. No. It is only when my kids never study, then only I scold. Otherwise ay makkal tuition ಗೆ ಹೋಗಲ್ಲ ಫ್ರೆಂಡ್ಸ್. ಟ್ಯೂಷನ್ಗೆ 1,000 ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ಪಾಪ ಮನೆಯಲ್ಲೇ ಓದ್ಕೊತಾರೆ. CBSE ಸಿಲೆಬಸ್ ವೀಡಿಯೋಸ್ ಹಾಕಿರ್ತಾರಲ್ಲ, ಅದನ್ನ ನೋಡಿ ದೊಡ್ಡವನು ಪ್ರಾಕ್ಟೀಸ್ ಮಾಡ್ತಾನೆ. ಅವನು ಎಷ್ಟು ಪ್ರಾಕ್ಟೀಸ್ ಮಾಡ್ತಿದ್ದಾನೋ, ಅವ್ನಿಗೆ ಎಷ್ಟು ಅರ್ಥ ಆಗ್ತಿದೆಯೋ ಅಷ್ಟು ಅವ್ನು ಓದ್ತಾ ಇದ್ದಾನೆ ಅಚ್ಚುಕಟ್ಟಾಗಿ. ಅವನಿಗೆ ಸ್ಪೋರ್ಟ್ಸ್ ಮೇಲೇನೂ ಇಂಟ್ರೆಸ್ಟ್ ಇದೆ. ಒಂದು 80 ಮಾರ್ಕ್ಸ್ಗೆ ಅವನು ಓದ್ಬಿಟ್ಟು 40 ಮಾರ್ಕ್ಸ್ ತೊಗೊಂಡು ಬಂದ್ರೂ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಬಿಕಾಸ್ ಅವನಿಗೆ ನಾವು ಬೇರೆ ಏನೋ ಒಂದು ಇದು ಕೊಟ್ಟಿಲ್ಲ, ಅಲ್ಲಿಗೆ ಹೋಗಿ ಕಲ್ತ್ಕೊಂಡು ಬಾ, ಇಲ್ಲಿಗೆ ಹೋಗಿ ಕಲ್ತ್ಕೊಂಡು ಬಾ ಅಂತ ಹೇಳ್ಬಿಟ್ಟು. ಅವ್ನು TV ನೋಡ್ತಾನೆ, ಅಕಾಡೆಮಿಕ್ ಹೋಗ್ತಾನೆ, ಫುಟ್ಬಾಲ್ ಆಡ್ತಾನೆ. ಅವನಿಗಾಗಿ ಅವನೇ ಓದ್ಬಿಟ್ಟು ಅಷ್ಟಾದರೂ ತಗೊಂಡು ಬಂದಿದ್ದಾನ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ಐ ಟೆಲ್ ಹಿಮ್, ನಮ್ಮ ಎಕ್ಸ್ಪೆಕ್ಟೇಷನ್ ಥರ ನೀನು ಮಾಡೋಕ್ಕೆ ಹೋಗಬೇಡ, ಬಟ್ ಇಷ್ಟು ಮಾರ್ಕ್ಸಲ್ಲಿ ನಿನ್ನ ಫ್ಯೂಚರ್ ಬೆಟರ್ ಆಗಿರಲ್ಲ, ಯು ನೀಡ್ ಟು ವರ್ಕ್ ಹಾರ್ಡ್ ಅಂತ ಇನ್ನೂ ನಾನು ಅವನಿಗೆ ಹೇಳ್ತೀನಿ. ಅವನು ಕಡಿಮೆ ಮಾರ್ಕ್ಸ್ ತಗೊಂಡು ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲಿ ಹಾಕ್ತೀನಿ ನಿನಗೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ ಇವರು. ಸೊ ಇವಾಗ ಇವ್ರ ಸ್ಯಾಲ್ರಿನ ರಿವೀಲ್ ಮಾಡ್ತೀವಿ, ಎಷ್ಟು ಇವ್ರದ್ದು ಸ್ಯಾಲ್ರಿ ಅಂತ ಹೇಳಿ. ನೀವೇ ರಿವೀಲ್ ಮಾಡಿ. ಏನು ರಿವೀಲ್ ಇದಷ್ಟು ರಿವೀಲ್ ಇದು ಸ್ಯಾಲ್ರಿ ಇದು 42,000 rupees ಬಂದಿದೆ. 42,000 rupees ಮಂತ್ಲಿ.
ಸ್ವಲ್ಪ ಶೇಪ್ ಔಟ್, ಸ್ವಲ್ಪ ಜಾಸ್ತಿ ಶೇಪ್ ಔಟ್. ಏನಿಲ್ಲ, ಇವ್ರು ಹೇಳೋ ವಿಧಾನದಲ್ಲಿ ನನಗೆ ನಗು ಬರ್ತಾ ಇದೆ ಫ್ರೆಂಡ್ಸ್. ಬಟ್ ಇವರು ಎಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದಾರೆ, ಎಷ್ಟು ಸ್ಯಾಲ್ರಿ ತಗೊಳ್ತಾ ಇದ್ದಾರೆ, ಅದಕ್ಕೆ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. ಇದರಲ್ಲಿ ಏನೋ ಒಂದು ಇದಿಲ್ಲ, ಶೇಪ್ ಔಟ್ ಏನೂ ಇಲ್ಲ. ಸೊ ಇವ್ರಿಗೆ ನೆಟ್ ಸ್ಯಾಲ್ರಿ ಬಂದ್ಬಿಟ್ಟು 42 ಬರುತ್ತೆ ಇನ್ ಹ್ಯಾಂಡ್. ಅದೆಲ್ಲದಿರ ಟ್ರಾವೆಲ್ ಎಕ್ಸ್ಪೆನ್ಸಸ್ನು ಸಹ ಬರುತ್ತೆ. ನೆಟ್ ಟೇಕ್ ಹೋಮ್ ಸ್ಯಾಲ್ರಿ 42,000. ಅದ್ರ ಜೊತೆಗೇನೆ ಟ್ರಾವೆಲ್ ಎಕ್ಸ್ಪೆನ್ಸಸ್ನು ಸಹ ಬರುತ್ತೆ 20,000ದಿಂದ 25,000ವರೆಗೂ. ಅದು ಒಂದೇ ಟೈಮಲ್ಲಿ ಬರಲ್ಲ, 20,000 से 25,000 ಏನಾ? ಹಾಂ, ಎವ್ರಿ ಮಂತ್ ಅದು ಅಡಿಷ್ನಲ್ ಆಗಿ ಬರುತ್ತೆ. ಬಟ್ ಸ್ಯಾಲ್ರಿ ಜೊತೆ ಬರಲ್ಲ, ಅದು ಮಂತ್ ಎಂಡಲ್ಲಿ 20ನೇ ತಾರೀಕು ಆದ್ಮೇಲೆ ಬರುತ್ತೆ. 20ನೇ ತಾರೀಕು ಒಂದೊಂದ್ಸಲ ಬರುತ್ತೆ, ಇಲ್ಲಾಂದ್ರೆ 22ನೇ ತಾರೀಕು ಬರುತ್ತೆ. ಇವ್ರು ಎಷ್ಟು ಟ್ರಾವೆಲ್ ಮಾಡ್ತಾರೋ ಅಷ್ಟು ಇವ್ರಿಗೆ ಅಮೌಂಟ್ ಸಿಗುತ್ತೆ. ಸೊ 42,000 ನೆಟ್ ಇನ್ಕಮ್ ಪ್ಲಸ್ 20,000 to 25,000 ಟ್ರಾವೆಲ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿ ಹಂಗೂ ಹಿಂಗೂ ನಾವು ಮ್ಯಾನೇಜ್ ಮಾಡ್ತೀವಿ. ಹಿಂದೆದು ಮುಂದೆದಾಕಿ, ಮುಂದೆದು ಹಿಂದೆದಾಕಿ, ಈ ಥರ ಉಲ್ಟಾ ಪಲ್ಟಾ ಏನೇನೋ ಮಾಡಿಬಿಟ್ಟು ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾದ ಮಾತನ್ನು ನಿಮ್ಮ ಹತ್ರ ಹೇಳೋದೇ ಮರ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದು LIC ಸ್ಕೀಮೂ ಸಹ ನಾನು 2016 ಹಾಕಿದ್ದು. ಅದರದ್ದು ಅಮೌಂಟು ಸಹ ಎವ್ರಿ ಇಯರ್ 53,000 ರುಪೀಸ್ ಪೇ ಮಾಡಬೇಕು. ನೆಕ್ಸ್ಟ್ ಇಯರ್ ಲಾಸ್ಟ್ ಆಗಿಬಿಡುತ್ತೆ. ಪ್ರತಿ ವರ್ಷ 53,000 LICಗೆ ಪೇ ಮಾಡಲೇಬೇಕಾಗಿ ಬರುತ್ತೆ. ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಆ 53,000 ರುಪೀಸ್ನ ಕೂಡಿಡೋದು. ಎಷ್ಟೇ ಕಷ್ಟಗಳಿದ್ರೂ ಸಹ ತುಂಬ ತಲೆ ಓಡಿಸಿ ಹಂಗೂ ಹಿಂಗೂ ನಾನು ಕಟ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಇವರು ಹೆಲ್ಪ್ ಮಾಡ್ತಿದ್ದಾರೆ. ಚೀಟಿಗಳ ಮುಖಾಂತರನೇ LICದು ನಾವು ಇಷ್ಟು ವರ್ಷಗಳವರೆಗೂ ಕಟ್ಕೊಂಡು ಬಂದಿರೋದು. ನೆಕ್ಸ್ಟ್ ಇಯರ್ ಲಾಸ್ಟ್ ಪೇ ಮಾಡಿದ್ರೆ 10 years LIC ಸ್ಕೀಮು ನಮ್ಮದು ಕಂಪ್ಲೀಟ್ ಆಗಿಬಿಡುತ್ತೆ. ಅದನ್ನು 6 years ಹಂಗೆ ಬಿಟ್ಬಿಟ್ರೆ ನಮಗೆ 10 lakhs ರುಪೀಸ್ ಬರುತ್ತೆ ಅಲ್ವಾ ಫ್ರೆಂಡ್ಸ್. ನೋಡಿ, ಇದು LIC ಸ್ಕೀಮ್, ಇದು ಯೂಟ್ಯೂಬರ್, ಇದು ಚೀಟಿ, ಇದು ಕ್ಲೌಡ್ ಕಿಚನ್ ಬಿಸ್ನೆಸ್, ಇದು ಬಟ್ಟೆ ಬಿಸ್ನೆಸ್. ನೋಡಿ, ಪಂಚವರ್ಷೀಯ ಯೋಜನಾ ಸ್ಕೀಮ್. ಸೊ ಇದು ಎನ್ನ ಸಾವಿರ ಸ್ಕೀಮ್, ಎನ್ನ ಸಾವಿರ ಸ್ಕೀಮು. ಅದೆಲ್ಲ ಮಾಡಿದ್ರೇನೆ ತಾನೇ ಮನೆ ಓಡೋದಿಲ್ಲ ಅಂದ್ರೆ ಏನೂ ಆಗಲ್ಲಪ್ಪ. ಹಂಗೂ ಹಿಂಗೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗಿದೆ ಫ್ರೆಂಡ್ಸ್. ನಾನು ಚೆನ್ನಾಗಿರ್ಬೇಕು, ಮಕ್ಳು ಚೆನ್ನಾಗಿರ್ಬೇಕು, ಗಂಡ ಚೆನ್ನಾಗಿರ್ಬೇಕು, ಇವ್ರನ್ನ ನೋಡಿ ಒಂದು ರೆಸ್ಪೆಕ್ಟ್ ಕೊಡಬೇಕು. ಆ ಥರ ಒಂದು ಲೈಫ್ ಸ್ಟೈಲ್ನ ನಮ್ದಾಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೀನಿ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. थैंक यू. एंड वन मोर वी वुड लाइक टू थैंक टू गॉड कि हमें कष्ट नहीं दिया इतना. हमें कष्ट तो बहुत दिया है, बट कष्ट में बाहर आने का रास्ता भी दिखाया है. तो लास्ट में क्या बोल रही हूँ, ಇವ್ರು ಏನಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ದೇವರು ನಮ್ಮ ಮೇಲೆ ಕರುಣೆ ತೋರಿಸಿ ಯಾವಾಗಲೂ ನಮ್ಮನ್ನ ರಕ್ಷೆ ಮಾಡಿದ್ದಾರೆ. ಸೊ ಅದಕ್ಕೆ ದೇವ್ರಿಗೆ ತುಂಬ ಕೃತಜ್ಞತೆಗಳು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಮಂಥ ಒಂದು ಒಳ್ಳೆ ಫ್ಯಾಮಿಲಿನೂ ಸಹ ನಮಗೆ ಕೊಟ್ಟಿದ್ದಕ್ಕೆ ಸೊ ವಿ ಆರ್ ಸೋ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಸಿ ಯು ಅಗೇನ್.